ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಇಂದಿನ ಈ ಒಂದು ಯೂಟ್ಯೂಬ್ ಕ್ಲಾಸಸ್ ಬಂದು ನಾವು ಎವರ್ ಗ್ರೀನ್ ಕರೆಂಟ್ ಅಫೇರ್ಸ್ನ ಒಂದು ಮುಂದುವರೆದ ಭಾಗವನ್ನು ನೋಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಏನು ನಮಗೆ 2026ರಲ್ಲಿ KSP ಡಿಪಾರ್ಟ್ಮೆಂಟಿಂದ PCPSA ಹುದ್ದೆಗಳಾಗಿರ್ಬೋದು, KPSC ಡಿಪಾರ್ಟ್ಮೆಂಟಿಂದ FD/SD ಹುದ್ದೆಗಳಾಗಿರ್ಬೋದು, KE ಡಿಪಾರ್ಟ್ಮೆಂಟಿಂದ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿರ್ಬೋದು, ಅಥವಾ ಬೇರೆ ಇತರೆ ಒಂದು ಗ್ರೂಪ್ C ಹುದ್ದೆಗಳು, ಒಂದು ನಿಗಮ ಮಂಡಳಿಗಳ ಹುದ್ದೆಗಳು ನೋಟಿಫಿಕೇಶನ್ ಆಗೋದು ತುಂಬಾ ಇದ್ದಾವೆ. ಹಾಗಾಗಿ ಅದಕ್ಕಿಂತ ಮುಂಚೆ ನೀವು ಈಗ ಒಂದು ಸಬ್ಜೆಕ್ಟ್ಗಳ ಜೊತೆಗೆ ನಿಮ್ಗೆ ಆಲ್ರೆಡಿ ತಿಳಿಸಿದ ಹಾಗೆ ಒಂದು ಸಬ್ಜೆಕ್ಟ್ಗಳ ಜೊತೆಗೆ ಒಂದು ಕರೆಂಟ್ ಅಫೇರ್ಸ್ ಅನ್ನೋದು ಇತ್ತೀಚಿನ ಪರೀಕ್ಷೆಗಳಲ್ಲಿ ತುಂಬಾ ವ್ಯಾಲಿಡ್ ಆಗಿರ್ತದೆ ಸ್ನೇಹಿತರೆ. ಯಾಕಂದರೆ ಕರೆಂಟ್ ಅಫೇರ್ಸ್ ಹೇಳೋದಕ್ಕಾಗಲ್ಲ. ಒಂದೊಂದು ಎಕ್ಸಾಮಲ್ಲಿ ಕೇವಲ 5 ಕರೆಂಟ್ ಅಫೇರ್ಸ್ ಕೇಳ್ಬೋದು, ಒಂದರಲ್ಲಿ 10 ಕೇಳ್ಬೋದು, ಒಂದು ಎಕ್ಸಾಮಲ್ಲಿ 15 ಕೇಳ್ಬೋದು, ಕೆಲವೊಂದು ಎಕ್ಸಾಮ್ಗಳಲ್ಲಿ 20ಕ್ಕೂ ಅಧಿಕ ಕರೆಂಟ್ ಅಫೇರ್ಸ್ ಕೇಳಿರುವಂಥ ಉದಾಹರಣೆಗಳು ಸಹ ಇತ್ತೀಚೆಗೆ ನಾವು ನೋಡ್ತಾ ಬರ್ಬೋದು ಸ್ನೇಹಿತರೆ. ಫಸ್ಟ್ ಸಬ್ಜೆಕ್ಟ್ಗೆ ದೊಡ್ಡ ಪ್ರಿಫರೆನ್ಸನ್ನು ನೀವು ಕೊಡಲೇಬೇಕಾಗುತ್ತೆ ದೊಡ್ಡ ಮಟ್ಟದಲ್ಲಿ. ನಂತರ ಪ್ರತಿದಿನ ಕರೆಂಟ್ ಅಫೇರ್ಸ್ಗೆ ಒಂದು 30 to 40 ಮಿನಿಟ್ಸ್ ನೀವು ಸಮಯವನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೀವು ಪ್ರತಿದಿನ ಓದ್ಕೊಳ್ಳೇಬೇಕಾಗುತ್ತೆ. ಒಂದು ಮ್ಯಾಗ್ಝಿನನ್ನು ರೆಫರ್ ಮಾಡ್ತಾ ಇದ್ದರೆ ಮ್ಯಾಗ್ಝಿನನ್ನು ನೀವು ಆಲ್ಮೋಸ್ಟ್ ಎಕ್ಸಾಮ್ ಬರೋಷ್ಟೊತ್ತಿಗೆ 5 ರಿಂದ 6 ಸಲ ಮ್ಯಾಗ್ಝಿನನ್ನು ಕಂಪಲ್ಸರಿ ನೀವು ಓದ್ಕೊಳ್ಳೇಬೇಕಾಗಿದ್ದಲ್ಲಿ ಮಾತ್ರ ನೆನಪಿಡುತ್ತೆ. ಕೆಲವರು ಶಾರ್ಪ್ ಇರ್ತೀರ, ಅವ್ರು 2-3 ಬಾರಿ ಓದ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಮಿಡಲ್ ಆಗಿ ಓದ್ತಿರುವಂಥ ಅಭ್ಯರ್ಥಿಗಳು 5 ರಿಂದ 6 ಸಲ ಓದಿದಾಗ ಮಾತ್ರ ಕರೆಂಟ್ ಅಫೇರ್ಸ್ ಮೈಂಡಲ್ಲಿ ಕೂರುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಕನ್ಫ್ಯೂಷನ್ ಆಗೋದಕ್ಕೆ ಶುರು ಆಗುತ್ತೆ. ಅಂಥ ಕರೆಂಟ್ ಅಫೇರ್ಸ್ಗಳಲ್ಲಿ ಬಹುಮುಖ್ಯವಾಗಿ ಎಕ್ಸಾಮ್ ದೃಷ್ಟಿಯಿಂದ ಎವರ್ ಗ್ರೀನ್ ಅಂದರೆ ಪ್ರತಿ ವರ್ಷ ಅಥವಾ ಪ್ರತಿ ವರ್ಷ ಆಗಿರ್ಬೋದು, ಮತ್ತು ಪ್ರತಿ ಎಕ್ಸಾಮ್ಗಳಲ್ಲೂ ಪದೇ ಪದೇ ಕೇಳುವಂಥ ಕರೆಂಟ್ ಅಫೇರ್ಸು ಸ್ಕೀಮ್ಗಳ ಮೇಲೆ ಆಗಿರ್ತವೆ ಮತ್ತು ಸಂಘಟನೆಗಳ ಮೇಲೆ ಆಗಿರ್ತವೆ. ಈಗಾಗಲೇ ಮೊದಲನೇ ವಿಡಿಯೋ ಒಂದು G7 ಬಗ್ಗೆ ಸಂಪೂರ್ಣ ವಿವರಣೆ 360ಯಲ್ಲಿ ಸಂಪೂರ್ಣ ವಿವರಣೆ ಕೊಟ್ಟಿದ್ದೀನಿ. ಇದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ಚೆಕ್ ಮಾಡ್ಕೊಳ್ಬೋದು. ರೀಸೆಂಟಾಗಿ ಒಂದು 15 ದಿನದ ಬ್ಯಾಕ್ ಅಪ್ಲೋಡ್ ಆಗಿತ್ತು ಸ್ನೇಹಿತರೆ. ಅದಾದ ನಂತರ ಸ್ವಲ್ಪ ಬಿಸಿ ಇದ್ದ ಕಾರಣ ಮಾಡೋಕ್ಕಾಗಿಲ್ಲ. ನೆನ್ನೆ ಕ್ಲಾಸಸ್ ಸಹ ಮಾಡಿಕೊಟ್ಟಿದ್ದೀನಿ ನಿಮಗೆ. ಒಂದು ಭಾರತೀಯ ಸಮರ ಕಲೆಗಳಾಗಿರ್ಬೋದು, ಚಿತ್ರಕಲೆಗಳ ಬಗ್ಗೆ ಮಾಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ, ಅದನ್ನು ಸಹ ನೋಡ್ಕೊತ ಬನ್ನಿ. ಇವತ್ತಿನ ಎರಡನೇ ಒಂದು ಟಾಪಿಕ್ ಬಂದು ಎವರ್ಗ್ರೀನ್ ಕರೆಂಟ್ ಅಫೇರ್ಸಲ್ಲಿ PM ವಿಕಾಸ್ ಯೋಜನೆ 100% ಮುಂಬರುವಂಥ ಇಷ್ಟು ಏನು ನೋಟಿಫಿಕೇಶನ್ ಹೇಳಿದ್ನಲ್ಲ, ಇಷ್ಟು ನೋಟಿಫಿಕೇಶನ್ಗಳಲ್ಲಿ 1 ರಿಂದ 2 ಪ್ರಶ್ನೆಗಳು ಅಥವಾ 2 ಎಕ್ಸಾಮಲ್ಲಿ 3 ಎಕ್ಸಾಮಲ್ಲಿ ಕೇಳುವಂಥ ಟಾಪಿಕ್ಕು PM ವಿಕಾಸ್ ಯೋಜನೆ ಆಗಿರ್ತದೆ ಸ್ನೇಹಿತರೆ. ಇದರ ಬಗ್ಗೆ ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ, ಇತ್ತೀಚೆಗೆ ಇದ್ರ ಬಗ್ಗೆ ಯಾವ ರೀತಿ ಕರೆಂಟ್ ಅಫೇರ್ಸಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ, ಎಲ್ಲ ಅಂಶಗಳು ಸಹ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಮೊದಲಿಗೆ ಪ್ರಶ್ನೆ ಕೊಡ್ತೀನಿ ನಾನು, ಯಾಕಂದರೆ ಪ್ರತಿ ಒಂದು ವೇಯಲ್ಲಿ ನಾನು ಬೇರೆ ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಅರ್ಥ ಮಾಡಿಸ್ತಾ ಹೋಗಬೇಕಾಗುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡ್ಕೊಳಕ್ಕೆ ಹೋಗಬೇಡಿ, ಸದ್ಯಕ್ಕೆ ಪ್ರಶ್ನೆನ ಓದ್ಕೋಬೇಕು. ಯಾವ ರೀತಿ ಈ PM ವಿಕಾಸ್ ಬಗ್ಗೆ ನಿಮಗೆ ಡೈರೆಕ್ಟಾಗಿ ಒನ್ ವರ್ಡಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಸ್ಟೇಟ್ಮೆಂಟ್ ಮೂಲಕ ಕೇಳೋದಾದರೆ ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ, ಮತ್ತು ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಿ ಕೇಳೋದಾದರೆ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ, ಮತ್ತು ಜೋಡಿಗಳ ರೂಪದಲ್ಲಿ ಕೇಳೋದಾದರೆ ಈ ಪ್ರಶ್ನೆಗಳನ್ನು ಯಾವ ರೀತಿ ನಿಮಗೆ ಕೇಳ್ತಾ ಬರ್ತಾನೆ. ಈ ಒಂದು ಟಾಪಿಕ್ ಮೇಲೆ ಇಷ್ಟು ಅಂಶಗಳು ಸಹ ನಾನು ನಿಮಗೆ 360ಲಿ ಈಸಿಯಾಗಿ ಅರ್ಥ ಮಾಡಿಸ್ತಾ ಬರ್ತೀನಿ. ಅದೇ ರೀತಿ ನೀವು ಕಲಿತಾ ಹೋಗಬೇಕು. ಯಾವುದೇ ಕರೆಂಟ್ ಅಫೇರ್ಸನ್ನು ತಗೊಳ್ಳಿ, ನಾನು ಸಂಘಟನೆ ಬಗ್ಗೆ ಈಗ G7 ಬಗ್ಗೆ ಹೇಳಿದ್ನಂದರೆ ಅದು ಯಾವ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟೆ, ಅದೇ ಥರ ಎಲ್ಲ ಸಂಘಟನೆಗಳನ್ನು ಓದ್ಕೊಳ್ತಾ ಹೋಗಬೇಕು. ನಾನು ಇನ್ ಕೇಸ್ ಕ್ಲಾಸ್ ಮಾಡಿಲ್ಲ ಅಂದ್ರೂ ಇದು ಅಷ್ಟೇ. ಒಂದು ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಆ ಯೋಜನೆ ಬಗ್ಗೆ ನೀವು ಯಾವ ರೀತಿ ಮಾಹಿತಿಗಳನ್ನ ಪಡ್ಕೋಬೇಕು, ಎಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಂಡಿರ್ಬೇಕು ಅಂತಲೂ ಸಹ ನಾನು ನಿಮಗೆ ಮೆಂಟರಿಂಗ್ಶಿಪ್ ಅನ್ನು ಇಲ್ಲಿ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ನನ್ನ ಉದ್ದೇಶ ಮೆಂಟರಿಂಗ್ ಕೊಡೋದು, ಏನು ಕೇಳ್ತಾನೆ ಏನು ಕೇಳೋದಿಲ್ಲ, ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆ ಆಗುತ್ತೆ ಎಲ್ಲನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಕೇರ್ಫುಲ್ಲಾಗಿ ನೀವು ಅದೇ ರೀತಿ ಓದ್ಕೊಳ್ತಾ ಬರ್ಬೇಕು ಸ್ನೇಹಿತರೆ. ಇವತ್ತಿನ ಮೊದಲನೇ ಟಾಪಿಕ್ಕು ಯೋಜನೆಯಲ್ಲಿ PM ವಿಕಾಸ್ ಯೋಜನೆ ಆಗಿರುತ್ತೆ. ಇದು ಎರಡನೇ ಕರೆಂಟ್ ಅಫೇರ್ಸ್ ಟಾಪಿಕ್ ಆಗಿರುತ್ತೆ. ಇನ್ನು ಸ್ಪೆಷಲ್ 100 ಟಾಪಿಕ್ಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಸ್ಪೆಷಲ್ 100 KA ಮತ್ತು 3 ಇಲಾಖೆಗೆ ಹೆಲ್ಪ್ ಆಗುತ್ತೆ ಟಾಪ್ 100 ಟಾಪಿಕ್ಸ್ಗಳನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ಮುಂಬರುವಂಥ ಎಕ್ಸಾಮ್ಗಳಲ್ಲಿ 40 ರಿಂದ 50 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಆ ವಿಡಿಯೋಸ್ಗಳು ಸಹ ನೀವು ಯಾರು ಮೊದಲಿಗೆ ನೋಡ್ತಾ ಇದ್ದೀರಾ ನೋಡ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ನೀವು ಇದೇ ಒಂದು ಕಮೆಂಟ್ ಬಾಕ್ಸಲ್ಲಿ ಯೂಟ್ಯೂಬಲ್ಲಿ ಲಿಂಕ್ ಕಳಿಸಿರ್ತೀನಿ, ಆ ಲಿಂಕ್ ಮೂಲಕ ಜಾಯ್ನ್ ಆಗ್ತಾ ಬನ್ನಿ. ಅಥವಾ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ 86 ಈ ನಂಬರಿಗೆ ವಾಟ್ಸಪ್ಪಲ್ಲಿ ನೀವು ಲಿಂಕ್ ಕಳಿಸಿ ಅಂತ ಮೆಸೇಜ್ ಹಾಕಿದರೆ ಲಿಂಕ್ ಸಹ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಏನೇ ಎನ್ಕ್ವೈರಿ ಇದ್ರೂ ಸಹ ನಂಬರಿಗೆ ನೀವು ಕಾಲ್ ಮಾಡ್ತಾ ಬರ್ಬೋದು. ಹಾಗಾದರೆ ಇಂದಿನ ಪ್ರಶ್ನೆ ನೋಡ್ತಾ ಬರೋಣ. PM ವಿಕಾಸ್ ಯೋಜನೆ, ಯಾಕಂದರೆ ಪರೀಕ್ಷೆಗಳು ಅಂತ ಬಂದಾಗ ನಮಗೆ ಈ ಒಂದು ಸ್ಕೀಮ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಂದರೆ ಎಕ್ಸಾಮ್ ದೃಷ್ಟಿಯಲ್ಲಿ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನಿಮಗೆ ಒನ್ ವರ್ಡಲ್ಲಿ ಕೇಳೋದು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕಡಿಮೆ ಆಗಿದೆ. 15 ಕರೆಂಟ್ ಅಫೇರ್ಸ್ ಇದ್ದರೆ 7 ಕರೆಂಟ್ ಅಫೇರ್ಸ್ ಸ್ಟೇಟ್ಮೆಂಟ್ ಮೂಲಕ ABC ಸರಿ ಅಂತ ಕೇಳ್ತಾ ಬರ್ತಿದ್ದಾನೆ. ಅದೇ ರೀತಿ ಪ್ರಶ್ನೆಯನ್ನು ಇದರಲ್ಲೇ ಒನ್ ವರ್ಡ್ ಯಾವ ರೀತಿ ಕೇಳ್ತಾನೆ, ಸ್ಟೇಟ್ಮೆಂಟ್ ಯಾವ ರೀತಿ ಕೇಳ್ತಾನೆ, ಮ್ಯಾಚ್ ದಿ ಫಾಲೋಯಿಂಗ್ ಯಾವ ರೀತಿ ಕೇಳ್ತಾನೆ, 3 ಅಂಶಗಳನ್ನು ಸಹ ನಾನು 4 ಅಂಶಗಳನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈಗ ಪ್ರಶ್ನೆಯನ್ನು ಓದ್ತೇವೆ. ನೀವು ಆಲ್ರೆಡಿ ಒಂದು PM ವಿಕಾಸ್ ಯೋಜನೆ ಬಗ್ಗೆ ಕರೆಂಟ್ ಅಫೇರ್ಸಲ್ಲಿ ನೀವು ಓದಿದ್ದೀರಾ ಅಂದರೆ ನೀವು ಇದನ್ನು ಉತ್ತರವನ್ನು ಗೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಬನ್ನಿ. ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾದಮೇಲೆ ನೀವೇ ಇದಕ್ಕೆ ಉತ್ತರವನ್ನು ಹುಡ್ಕೊಳ್ತಾರ ನಾನು ನಿಮಗೆ ಐಡಿಯಾಸ್ಗಳನ್ನು ಟಿಪ್ಸ್ಗಳನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ತುಂಬ ಕೇರ್ಫುಲ್ಲು. 100% ಮುಂಬರುವಂಥ ಎಕ್ಸಾಮಲ್ಲಿ ಈ ಟಾಪಿಕ್ ಕೇಳ್ತಾನೆ. ಅಂಥ ಟಾಪಿಕ್ ಮಾತ್ರ ಎವರ್ಗ್ರೀನ್ ಕರೆಂಟ್ ಅಫೇರ್ಸ್ ಅಂತ ನಾನು ಪಿಕ್ ಮಾಡಿ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. PC ನೋಟಿಫಿಕೇಶನ್ ಆಗೇ ಆಗುತ್ತೆ, ಚೆನ್ನಾಗಿ ಓದ್ಕೊಳ್ತಾ ಬನ್ನಿ ಸ್ನೇಹಿತರೆ. PM ವಿಕಾಸ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂದರೆ ಇದನ್ನು ಗಮನಿಸಬೇಕು, ರೌಂಡ್ ಅಪ್ ಮಾಡ್ಕೋಬೇಕು. ನೀವು ಕ್ವಶನ್ ಪೇಪರ್ ರೌಂಡ್ ಅಪ್ ಮಾಡ್ಕೊಳ್ಳಿ, ಯಾರೇನು ಕೇಳೋದಿಲ್ಲ
ಕ್ವಶನ್ ಪೇಪರ್ ನೀವು ಏನಾದರೂ ಮಾಡ್ಕೊಳ್ಳಿ, ಸುಮ್ಮನೆ ಎದುರಿಸ್ತಾರೆ ಅಷ್ಟೇ, ಎಕ್ಸಾಮ್ ಹಾಲಲ್ಲಿ ಏನೂ ಕೇಳೋದಿಲ್ಲ, ನೀವು ಹೆಂಗನ ರೌಂಡ್ ಅಪ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದೇನೆ, ಹಾಗಾದರೆ ಇಲ್ಲಿ ಸರಿ ಇರೋವನ್ನು ಹೇಳಿಕೆಗಳನ್ನು ನೀವು ಇಲ್ಲಿ ಗುರುತಿಸಬೇಕಾಗುತ್ತೆ. ಎಸ್, ಇದು ಸಿಖ್ ಔರ್ ಕಾಮೋಹೋ ಅಂತ ಒಂದು ಬರುತ್ತೆ ಯೋಜನೆ, ಮತ್ತು ಉಸ್ತಾದ್ ಯೋಜನೆ ಅಂತ ಬರುತ್ತೆ. ಈ ಯೋಜನೆಗಳನ್ನು ಇವು ಒಳಗೊಂಡಿದೆ, ಅಂದರೆ ಈ ಒಂದು ಎರಡೂ ಯೋಜನೆಗಳನ್ನಂತಹ ಯೋಜನೆಗಳನ್ನು ಇದು ಒಳಗೊಂಡಿದೆಯಾ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಬಂದಿದ್ದಾನೆ. ಇನ್ನು PM ವಿಕಾಸ್ ಯೋಜನೆ ಅಲ್ಪಸಂಖ್ಯಾತ ಮಹಿಳಾ ಫಲಾನುಭವಿಗಳನ್ನು ಮಾತ್ರ ಗುರಿಯಾಗಿಸಿಕೊಂಡಿದೆ. ಎಸ್, ಇದು PM ವಿಕಾಸ್ ಯೋಜನೆ ಯಾರಿಗೆ ಗುರಿಯಾಗಿಸಿಕೊಂಡಿದೆ, ಇದರ ಫಲಾನುಭವಿಗಳು ಯಾರು ಅಂತ ನಾವು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ಇದು ಸ್ಕಿಲ್ ಇಂಡಿಯಾ ಮಿಷನ್ನೊಂದಿಗೆ ಸಂಬಂಧ ಹೊಂದಿದೆಯಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದನ್ನು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಇದು ಜಾರಿಗೊಳಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೊಡ್ತಾ ಬಂದಿದ್ದೇನೆ ಸ್ನೇಹಿತರೆ. ಇಲ್ಲಿ ತುಂಬ ಸುಲಭ ಗಮನಿಸ್ಬೋದು ನೋಡಿ, ಎ ಆಪ್ಷನ್ನು ನೀವು ಓದೋದೇ ಬೇಕಾಗಿಲ್ಲ, ಯಾಕಂದರೆ ಇಲ್ಲಿ 4ರಲ್ಲೂ ಎ ಆಪ್ಷನ್ ಇದೆ ಸ್ನೇಹಿತರೆ, ಹಾಗಾಗಿ ಎ ರೈಟ್ ಆಗಿರುತ್ತೆ. ಇನ್ನು ಮಿಕ್ಕಿದ ಆಪ್ಷನ್ಗಳನ್ನು ಅವರು ಟ್ವಿಸ್ಟ್ ಮಾಡಿ ಕೊಡ್ತಾ ಬಂದಿದ್ದಾರೆ. ಸೊ ಎ ರೈಟ್ ಆಗಿದೆ ಅಂದರೆ ಇನ್ನು ಮಿಕ್ಕಿದ ಆಪ್ಷನ್ ಟ್ವಿಸ್ಟ್ ಮಾಡಿ ಕೊಡ್ತಾ ಬಂದಿದ್ದಾರೆ, ಇನ್ನು ಮಿಕ್ಕಿದನ್ನ ನೀವು ಹುಡುಕೊಳ್ತಾ ಹೋಗಬೇಕಾಗುತ್ತೆ. ಅದನ್ನು ಯಾವ ರೀತಿ ಹುಡುಕ್ಬೇಕಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಈಗ PM ವಿಕಾಸ್ ಯೋಜನೆ ಅಂದರೆ ಏನು, ಎತ್ತ ಒಂದು ಯಾವುದೇ ಒಂದು ಸ್ಕೀಮನ್ನು ತಗೊಳ್ಳಿ, ಅದನ್ನು ಜಾರಿಗೊಳಿಸೋದು ಯಾರು ಅನ್ನೋಂಥ ತಿಳ್ಕೊಬೇಕಾಗುತ್ತೆ. ಯಾವ ಮಿನಿಸ್ಟ್ರಿ ಜಾರಿಗೊಳಿಸುತ್ತೆ, ಎಷ್ಟರಲ್ಲಿ ಅದನ್ನು ಜಾರಿಗೊಳಿಸ್ತಾರೆ, ಅದರ ಫಲಾನುಭವಿಗಳು ತುಂಬಾ ಇಂಪಾರ್ಟೆಂಟ್. ಫಲಾನುಭವಿಗಳು ಯಾರು, ಮತ್ತು ಅದು ಕೇಂದ್ರ ಸರ್ಕಾರದ ಯೋಜನೆನ ರಾಜ್ಯ ಸರ್ಕಾರದ ಯೋಜನೆ ಅಂತ ನೀವು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಮತ್ತು ಅದರ ಉದ್ದೇಶಗಳು ಏನು, ಮತ್ತು ಅವುಗಳು ಏನಾದರೂ ಗುರಿಗಳನ್ನು ಹೊಂದಿದ್ರೆ ಅದನ್ನು ಇಟ್ಕೋಬೇಕಾಗುತ್ತೆ. ಮತ್ತು ಆ ಯೋಜನೆಗಳಿಗೆ ಯಾವುದಾದ್ರೂ ಯೋಜನೆಗಳು ಮರ್ಜ್ ಮಾಡಿದಾರ ಅಂತ ನೀವು ತಿಳ್ಕೊಳ್ತಾ ಬೇಕಾಗುತ್ತೆ. ಇಷ್ಟು ತಿಳ್ಕೊಂಡಿದ್ದೆ ಆದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಯೋಜನೆಯಲ್ಲಿ ಒಂದು ಕರೆಂಟ್ ಅಫೇರ್ಸ್ ಸ್ಕೀಮ್ಗಳಲ್ಲಿ ನಿಮಗೆ ಒಂದು ಕ್ವಶನ್ಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಸ್ನೇಹಿತರೆ. ಸ್ಟೇಟ್ಮೆಂಟು 4 ಕೊಡಿ, 5 ಕೊಡಲಿ, 2 ಕೊಡಲಿ, 1 ವರ್ಡನ್ನು ಕೇಳಿ ನಿಮಗೆ ಸುಲಭವಾಗಿ ಉತ್ತರಿಸ್ತಾ ಬರ್ಬೋದು ಸ್ನೇಹಿತರೆ. ಆ ರೀತಿ ನಾನು ನಿಮಗೆ ಇಲ್ಲಿ ಗೈಡ್ಲೈನ್ಸನ್ನು ಕೊಡ್ತಾ ಬರ್ತೀನಿ. ಅದೇ ಒಂದು ಗೈಡ್ಲೈನ್ಸ್ ಮೂಲಕ ನೀವು ಕರೆಂಟ್ ಅಫೇರ್ಸನ್ನು ಪ್ರತಿದಿನ ಓದ್ಕೊಳ್ತಾ ಹೋಗಬೇಕು. ಎಸ್, ಈಗ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು PM ವಿಕಾಸ್ ಸ್ಕೀಮ್ ಆಗಿರ್ತದೆ. ಇದನ್ನು PM ವಿಕಾಸ್ ಯೋಜನೆ ಅಂತ ಕನ್ನಡದಲ್ಲಿ ಕರೀತಾ ಬರ್ತೀವಿ ಸ್ನೇಹಿತರೆ. ನಿಮಗೆ 1 ವರ್ಡಲ್ಲಿ ಪ್ರಶ್ನೆ ಕೇಳಿದ್ರೆ ಈ PM ವಿಕಾಸ್ ಯೋಜನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ PM ವಿಕಾಸ್ ಯೋಜನೆ ಅಥವಾ ಸ್ಕೀಮ್ನ ಫುಲ್ ಫಾರ್ಮ್ ಅಂದರೆ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಪ್ರಧಾನಮಂತ್ರಿ ವಿರಸತ್ ಕಾ ಸಂವರ್ಧನ್ ಅಂತ ಕರೀತಾ ಬರ್ತೀವಿ. ಪ್ರಧಾನಮಂತ್ರಿ ವಿರಸತ್ ಕಾ ಸಂವರ್ಧನ್ ಅಥವಾ PM ವಿರಸತ್ ಕಾ ಸಂವರ್ಧನ್ ಅಂತಲೂ ಸಹ ನಿಮಗೆ ಆಪ್ಷನನ್ನು ಕೊಡ್ತಾ ಬರ್ತಾನೆ ಕೆಲವು. ಯಾಕಂದರೆ PM ಅಂದರೆ ಎಲ್ಲರಿಗೂ ಸಹ ಗೊತ್ತಿರುತ್ತೆ, ಹಾಗಾಗಿ 3 ಕೊಡುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರೆ. ಇದು ಸ್ಟೇಟ್ಮೆಂಟು 1 ವರ್ಡಿಗೆ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಕನ್ನಡದಲ್ಲಿದೆ ಪ್ರಧಾನಮಂತ್ರಿ ವಿರಸತ್ ಕಾ ಸಂವರ್ಧನ್ ಅಂತ ಕರೀತಾ ಬರ್ತೀವಿ. ಇದು ಯಾವ ಸಚಿವಾಲಯ ಜಾರಿಗೊಳಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ದೇನೆ. ನಿಮ್ಗೆ ಅಲ್ಲಿ ನಾನು ಸಹ ಪ್ರಶ್ನೆ ನಾನು ಫ್ರೇಮ್ ಮಾಡಿರುವಂತಹ ಪ್ರಶ್ನೆ ಅಲ್ಲಿ ಈ ಸ್ಟೇಟ್ಮೆಂಟು ಸಹ ಕೊಟ್ಟಿದ್ದೀನಿ. ಇದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಒಂದು ಜಾರಿಗೊಳಿಸುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು. ಇನ್ನು ಇದಕ್ಕೆ ಫಂಡಿಂಗ್ ಯಾರು ಮಾಡ್ತಾರೆ, ಇಲ್ಲಿ ಸ್ಟೇಟ್ಮೆಂಟ್ 2 ತುಂಬಾ ಇಂಪಾರ್ಟೆಂಟು. ಫುಲ್ ಫಾರ್ಮ್, ಯಾವುದೇ ಒಂದು ಸ್ಕೀಮ್ ತಗೊಳ್ಳಿ ಫುಲ್ ಫಾರ್ಮ್ಗಳು ಇಂಪಾರ್ಟೆಂಟು. 1 ವರ್ಡಲ್ಲಿ ಕೇಳ್ತಾರೆ ಅಂದರೆ ಫುಲ್ ಫಾರ್ಮ್ಗಳ ಮೇಲೆ ಅವ್ರು ಪ್ರಶ್ನೆ ಕೇಳ್ತಾನೆ. ಅದನ್ನು ಬಿಟ್ಟರೆ ಯಾವ ಸಚಿವಾಲಯ ಜಾರಿಗೊಳಿಸುತ್ತೆ ಅಂತ 1 ವರ್ಡಲ್ಲಿ ಪ್ರಶ್ನೆ ಕೇಳ್ತಾನೆ. ಅದನ್ನು ಬಿಟ್ಟರೆ ಎಷ್ಟರಲ್ಲಿ ಈ ಸ್ಕೀಮನ್ನು ಜಾರಿಗೊಳಿಸಲಾಯಿತು ಅಥವಾ ಈ ಸ್ಕೀಮ್ನ ಗುರಿ ಎಷ್ಟು ವರ್ಷದ ತನಕ ಇದೆ ಅಂತ ನಿಮಗೆ 1 ವರ್ಡಲ್ಲಿ ಪ್ರಶ್ನೆ 4 ರೀತಿಯಲ್ಲಿ 1 ವರ್ಡಲ್ಲಿ ಅಷ್ಟೇ ಪ್ರಶ್ನೆಯನ್ನು ಅವರು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಕೇರ್ಫುಲ್ಲಾಗಿ ಓದ್ಕೊಳ್ತಾ ಬರಬೇಕಾಗ್ತದೆ. ಓಕೆ, ಹಾಗಾದರೆ ಈ ಒಂದು PM ವಿಕಾಸ್ ಯೋಜನೆಗೆ ಯಾವ ಒಂದು ಕಾರ್ಪೊರೇಷನ್ನು ನಮಗೆ ಫಂಡಿಂಗ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. NMDFC, ಕೆಲವೊಮ್ಮೆ NMDFC ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಕೇಳ್ತಾನೆ. ನ್ಯಾಷನಲ್ ಮೈನಾರಿಟೀಸ್ ಡೆವಲಪ್ಮೆಂಟ್ ಆ್ಯಂಡ್ ಫಿನಾನ್ಸ್ ಕೋಆಪರೇಷನ್ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ಮತ್ತು ಹಣಕಾಸು ಸಹಕಾರಗಳು ಅಂತ ಏನು ಬರ್ತವೆ, ಅದು ಒಂದು ಇದಕ್ಕೆ ಒಂದು ಫಂಡಿಂಗನ್ನು ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಇದು ಸಹ ಅಷ್ಟೇ. ಈ ಒಂದು PM ವಿಕಾಸ್ ಯೋಜನೆ ಒಂದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ, ಸ್ಕಿಲ್ ಇಂಡಿಯಾ ಅಂತೆಲ್ಲ ಬರ್ತದೆ, ನ್ಯಾಷನಲ್ ಸ್ಕಿಲ್ ಇಂಡಿಯಾ ಅಂತೆಲ್ಲ ಜಾರಿಗೊಳಿಸಿದ್ರಲ್ಲ, ಅದರಲ್ಲಿ ಬರುವಂತಹ ಒಂದು ಸ್ಕೀಮೇ ಆಗಿರ್ತದೆ ಸ್ನೇಹಿತರೆ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಇದಾಗಿರ್ತದೆ ಸ್ನೇಹಿತರೆ. ಪ್ರಧಾನಮಂತ್ರಿ ವಿರಸತ್ ಕಾ ಸಂವರ್ಧನ್ ಅಂತ. ಓಕೆ, ಇಲ್ಲಿ ನಮಗೆ ಎಂಥ ವಲಯ, ಇದು ಕೇಂದ್ರ ವಲಯದ ಯೋಜನೆ, ಕೇಂದ್ರದಿಂದ ಸಂಪೂರ್ಣವಾಗಿ ಹಣಕಾಸನ್ನು ಒದಗಿಸುತ್ತೆ ನೋಡಿ. ಇದು ರಾಜ್ಯ ಯೋಜನೆನ ಕೇಂದ್ರ ಯೋಜನೆ ಅಂತ ಕೇಳ್ತಾರೆ. ನಿಮಗೆ ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಕೇಳ್ಬೋದು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿ ಇದರಲ್ಲಿ ರಾಜ್ಯ ಸರ್ಕಾರದ ಒಂದು ಕೈ ಅಂದರೆ ಅಥವಾ ಅದರಲ್ಲೂ ಸಹ ಇನ್ವಾಲ್ವ್ಮೆಂಟ್ ರಾಜ್ಯ ಸರ್ಕಾರ ಇದೆ ಅಂತಲೂ ಸಹ ಕೇಳ್ತಾ ಬರ್ತಾರೆ. ನೋಡಿ, ರಾಜ್ಯ ಸರ್ಕಾರದಿರಲ್ಲ, ಕಂಪ್ಲೀಟ್ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ, ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗಿರ್ತದೆ. ರಾಜ್ಯ ಸರ್ಕಾರ ಯಾವುದೇ ಥರ ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿಲ್ಲ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಹಾಗಾದರೆ ಪ್ರಾರಂಭವಾದ ಅನುಮೋದಿಸಲಾದಂತಹ ವರ್ಷ 2025 ಏನು 15ನೇ ಹಣಕಾಸು ಆಯೋಗ ರಚನೆ ಆಯ್ತಲ್ಲ, ಆ ಒಂದು ಅವಧಿ ಇತ್ತಲ್ಲ, ಆ 15ನೇ ಹಣಕಾಸು ಅವಧಿ ಟೈಮಲ್ಲಿ ಇದಾಗಿರ್ತದೆ ಸ್ನೇಹಿತರೆ. ಇತ್ತೀಚೆಗೆ 16ನೇ ಹಣಕಾಸು ಆಯೋಗ ಸಹ ರಚನೆ ಆಗಿದೆ. ಎಲ್ಲಿಂದ ಎಲ್ಲಿಗೆ ಅಂತ ನೀವು ಆಲ್ರೆಡಿ ಓದಿರ್ತೀರ, ಅದನ್ನು
ಸಹ ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ. ಆಲ್ರೆಡಿ ಹಣಕಾಸು ಆಯೋಗಗಳು ಅಂತ ಬಂದುಬಿಟ್ಟು ನಿಮಗೆ ಒಂದು ಸ್ಪೆಷಲ್ 100 ಟಾಪಿಕ್ಗಳನ್ನು ಕ್ಲಾಸ್ ಮಾಡಿದ್ದೀನಿ. ಅಲ್ಲೆಲ್ಲನೂ ಮಾಹಿತಿ ಕೇಂದ್ರ ರಾಜ್ಯ ಸರ್ಕಾರದ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನಾನು ಹೇಳೋದು ಪ್ರತಿಯೊಂದು ನಾನು ಯೂಟ್ಯೂಬಲ್ಲಾಗಿರ್ಬೋದು, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಾಗಿರ್ಬೋದು, ಅಥವಾ ನಮ್ಮ ವೈಯಕ್ತಿಕ ಮಾರ್ಗದರ್ಶನ ಬ್ಯಾಚ್ಗಳಲ್ಲಾಗಿರ್ಬೋದು ವಾಟ್ಸಪ್ಪಲ್ಲಿ ಎಲ್ಲನೂ ಸಹ ಅಷ್ಟೇ ಇಂಟರ್ಲಿಂಕ್ ಮೂಲಕನೇ ನಾನು ನಿಮಗೆ ಕೊಡಿಸ್ತಾ ಇರ್ತೀನಿ. ಆ ಇಂಟರ್ಲಿಂಕನ್ನು ಓದ್ಕೊಂಡಿದ್ದಲ್ಲಿ ಮಾತ್ರ ನಿಮ್ಗೆ ಗೆಸ್ ಮಾಡೋದಕ್ಕಾಗುತ್ತೆ. ಈಗ 16ನೇ ಹಣಕಾಸು ಆಯೋಗ ಅನ್ನೋದು ಅಧ್ಯಕ್ಷತೆ ಯಾರು, ಅದು ಎಷ್ಟನೇ, ಅದರಲ್ಲಿ ಮೆಂಬರ್ ಯಾರಿದ್ದಾರೆ, ಫಸ್ಟ್ ಸೆಕೆಂಡ್ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು, ಕರ್ನಾಟಕದಲ್ಲಿ ಎಷ್ಟು ಹಣಕಾಸು ಆಯೋಗಗಳಿದ್ದಾವೆ, ಎಲ್ಲ ಮಾಹಿತಿಗಳು ಆಲ್ರೆಡಿ ಯೂಟ್ಯೂಬಲ್ಲಿ ಕ್ಲಾಸಲ್ಲೇ ತಿಳಿಸ್ಕೊಟ್ಟಿದ್ದೀನಿ. KE ಸ್ಪೆಷಲ್ 100 ಟಾಪಿಕಲ್ಲಿ. ಅಲ್ಲಿ ನೀವು ಒಂದ್ಸಲ ಓದ್ಕೊಂಡು ಬರಬೇಕಾಗ್ತದೆ ಸ್ನೇಹಿತರೆ. ಪ್ರತಿಯೊಂದಕ್ಕೂ ಇಂಟರ್ಲಿಂಕ್ ಇಟ್ಕೊಂಡೆ ನಾನು ಮುಂದುವರಿತಾ ಬರ್ತೀನಿ ಸ್ನೇಹಿತರೆ. ಅಂಥ ಟೈಮಲ್ಲಿ ನೀವು ಓದಬೇಕಾದ್ರೂ ಅಷ್ಟೇ, ಇಲ್ಲಿ ಹಣಕಾಸು ಆಯೋಗ ಅಂತ ಬಂದಿದೆ ಅಂದರೆ ನಿಮಗೆ ಏನೆಲ್ಲ ಗೊತ್ತು ಹಣಕಾಸು ಆಯೋಗದ ಬಗ್ಗೆ, ಅದನ್ನೆಲ್ಲ ನೀವು ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಓಕೆ, ಹಾಗಾದರೆ ಈ ಒಂದು ಯೋಜನೆ ಇದಾಯ್ತು. ಇದು ಏನಕ್ಕೆ ಸಂಬಂಧಪಟ್ಟಿದೆ, ಇದರ ಉದ್ದೇಶಗಳು ಏನು ಅಂತಲೂ ಸಹ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಬೇಸಿಕ್ಕಾಗಿ ಯಾವ ಥರ ಪ್ರಶ್ನೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಟಾಪ್ 5 ನಾನು ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಅದರಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಈ ಯೋಜನೆ 2025ರಲ್ಲಿ ಜಾರಿಗೆ ಬಂತು ಅಂತ ಗೊತ್ತಾಯಿತು. ಇದರಲ್ಲಿ 5 ಯೋಜನೆಗಳನ್ನು ಸಂಯೋಜನೆ ಮಾಡಲಾಗಿದೆ ಸ್ನೇಹಿತರೆ. ಒಂದು ಆಡ್ ಆನ್ ಮಾಡ್ತಾ ಬಂದಿದ್ದಾರೆ. ಒಂದು ಸಿಖೋ ಔರ್ ಕಮಹೋ, ಉಸ್ತಾದ್, ಅಮರಿ ಧರೋಹರ್, ನಹಿ ರೋಶಿನಿ, ನಾಯ್ ಮಂಜಿಲ್. ಹಾಗಾದ್ರೆ ಇವನ್ನೆಲ್ಲ ಓದಬೇಕಾ ಸರ್ ಅಂತ ಕೇಳ್ಬೋದು. ಹೆಸರು ಫುಲ್ ಡಿಫ್ರೆಂಟ್ ಆಗಿದೆ. ನೆನ್ಪಿಟ್ಕೊಳ್ತಿರೋ ಬಿಡ್ತಿಲೋ, ಇದೇ ಟಾಪಿಕ್ 100% ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಇತ್ತೀಚಿನ ಟ್ರೆಂಡ್ ಬೇಸ್ಡು ನೋಡ್ತಾ ಬಂದರೆ ಎಕ್ಸಾಮಲ್ಲಿ ಕೇಳ್ತಾನೆ, PM ವಿಕಾಸ್ ಯೋಜನೆಯು ಈ ಕೆಳಗಿನ ಯಾವ ಯೋಜನೆಗಳ ಸಂಯೋಜನೆ ಆಗಿದೆ ಅಂತ ಹೇಳ್ಬಿಟ್ಟು 1 2 3 4 5 ನಡೀತಾರೆ. ABCD ಅಂತ ಕೊಟ್ಬಿಟ್ಟು ABC ಸರಿ, BCD ಸರಿ, ಅಥವಾ ABCD ಸರಿ, ಅಥವಾ ABCDE ಸರಿ ಅಂತ ಆಪ್ಷನನ್ನು ಕೊಡ್ತಾ ಬರ್ತಾನೆ. ಒಂದು ವರ್ಡಲ್ಲಿ ಕೇಳೋದಾದರೆ ಪ್ರಧಾನಮಂತ್ರಿ ವಿಕಾಸ್ ಯೋಜನೆಯಲ್ಲಿ ಈ ಕೆಳಗಿನ ಯಾವ ಯೋಜನೆ ಬರುವುದಿಲ್ಲ ಅಂತ ಹೇಳ್ಬಿಟ್ಟು 3 ಯೋಜನೆ ಕೊಟ್ಟು ಒಂದು ಯೋಜನೆ ಏನಾದರೂ ಬೇರೆದು ಕೊಡ್ತಾ ಬರ್ತಾನೆ ಸ್ನೇಹಿತರೆ. ಅದು ಒಂದು ವರ್ಡಲ್ಲಿ ಕೇಳ್ತಾ ಬರ್ತಾನೆ. ಹಾಗಾಗಿ ಈ ಟಾಪಿಕ್ಗಳು ತುಂಬಾ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟ್. KPSC ಅಂತೂ 100% ಕೇಳಿದರೆ ಈಗ ಏನು ಹೇಳಿದ್ದೀನಿ ಅದೇ ರೀತಿಯೇ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. KEದಲ್ಲಿ ಕೇಳಿದರೆ ಆಲ್ರೆಡಿ ಕ್ವಶನ್ ಮೇಲ್ಗಡೆ ಫ್ರೇಮ್ ಮಾಡಿದ್ದೀನಲ್ಲ ಹಂಗೆ ಕೇಳ್ತಾ ಬರ್ತಾನೆ. KSPಲಿ ಕೇಳಿದರೆ ಒಂದು ವರ್ಡಲ್ಲಿ ಹೇಳಿದ್ನಲ್ಲ ಇಲ್ಲಿ ಅದನ್ನು ಕೇಳ್ತಾ ಬರ್ತಾನೆ. ಅಥವಾ ಇಲ್ಲೆಲ್ಲ ಒಂದು ವರ್ಡಲ್ಲಿ ಯಾವ ರೀತಿ ಕೇಳ್ತಾನೆ, ವರ್ಷ ಪ್ರಾರಂಭವಾಗಿದ್ದು, ಮೈನಾರಿಟಿ ಮಿನಿಸ್ಟ್ರಿ ಯಾವುದು ಅಂತ ಹೇಳಿದ್ನಲ್ಲ ಆ ರೀತಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಹಾಗಾದರೆ ಈಗ ಇದಕ್ಕೆ ಉದ್ದೇಶಗಳನ್ನು ನೋಡ್ತಾ ಬರೋಣ. ಓಕೆ, ಎರಡನೇದು ಮೈಂಡಿಗೆ ಹೋಗ್ಬೇಕು. ಈಗ ಬೇಸಿಕ್ಸ್ ಫಸ್ಟ್ ಏನು, ಯಾವ ಸಚಿವಾಲಯ ಎಷ್ಟರಲ್ಲಿ ಜಾರಿಗೆ ಬಂತು, ಅದರಲ್ಲಿ ಯೋಜನೆಗಳೇನಾದರೂ ಒಳಗೊಂಡಿದ್ದಾವ ಅಂತ ನೀವು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಮತ್ತು ಯಾವ ಒಂದು ಫಂಡಿಂಗ್ ಮಾಡುತ್ತೆ ಅಂತ ತಿಳ್ಕೊಳ್ತಾ ಬರಬೇಕಾಗುತ್ತೆ. ಮತ್ತು ಅದು ಕೇಂದ್ರದ ರಾಜ್ಯ ಸರ್ಕಾರ ಯೋಜನೆ ಅಂತ ತಿಳ್ಕೊಬರಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವುದು PM ವಿಕಾಸ್ ಯೋಜನೆಯ ಉದ್ದೇಶಗಳು. ಯಾಕಂದರೆ ಕೆಲವೊಂದು ಯೋಜನೆಗಳು ಕೇವಲ ಒಂದೇ ಉದ್ದೇಶ ಆಗಿರುತ್ತೆ. ಬಟ್ ಇದರಲ್ಲಿ 5-6 ಸ್ಕೀಮ್ಗಳನ್ನು, ಟೋಟಲ್ 5 ಸ್ಕೀಮ್ಗಳನ್ನು ಇನ್ವಾಲ್ವ್ಮೆಂಟ್ ತೋರಿಸಿರೋದ್ರಿಂದ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಮಗೆ ಈ ಒಂದು ಸ್ಕೀಮ್ಗಳು ಹೇಳಿದ್ನಲ್ಲ ಇದರಲ್ಲಿ ಒಂದೊಂದಕ್ಕೂ ಒಂದು ಕೆಲಸವನ್ನು ಕೊಡ್ತಾ ಬಂದಿದೆ. ಯಾಕಂದರೆ ಈ ಸಿಖೋ ಔರ್ ಕಮೋಹೋ ಅಂತ ಸ್ಕೀಮ್ ಇದೆಯಲ್ಲ ಇವಕ್ಕೆ ವಿಶೇಷತೆ ಇದೆ ಸ್ನೇಹಿತರೆ. ಹಂಗಾಗಿ ಇವನ್ನ ಇನ್ವಾಲ್ವ್ಮೆಂಟ್ ತೋರಿಸಿದ್ದಾನೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲು ಸಿಖೋ ಔರ್ ಕಮೋಹೋ ಅಂತ ಹೇಳಿದರೆ ಇದು ಯುವಕರಿಗೆ ಉದ್ಯೋಗಾವಕಾಶಗಳನ್ನು, ಅಂದರೆ ಯುವಕರಿಗೆ ಸಾಂಪ್ರದಾಯಿಕ ವ್ಯಾಪಾರಗಳಲ್ಲಿ ಒಂದು ಕೌಶಲ್ಯ ತರಬೇತಿ ಜಾರಿಗೆ ತರೋಕ್ಕೋಸ್ಕರ ಇದನ್ನು ಜಾರಿಗೆಗೊಳಿಸಲಾಯಿತು, ಸಿಖ್ ಔರ್ ಕಮೋಹೋ ಯೋಜನೆಯನ್ನು. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೇಳಿದರೆ ನಿಮಗೆ ಸಿಖ್ ಔರ್ ಕಮೋಹೋ, ಉಸ್ತಾದ್, ಅಮರಿ ಧರೋಹರ್, ನಹಿ ರೋಶಿನಿ ಅಂತ ಕೊಟ್ಬಿಟ್ಟು ಈ ಕಡೆ ಮ್ಯಾಟ್ ದಿ ಫಾಲೋಯಿಂಗ್ ಅಲ್ಲಿ ಯಾವ್ದು ಏನೇನು ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಆಪ್ಷನ್ ಅನ್ನು ಕೊಡ್ತಾ ಬರೋದು. ಸಿಖ್ ಔರ್ ಕಮೋಹೋ ಅನ್ನೋದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತಂದ್ರೆ ಯುವಕರಿಗೆ. ಓಕೆ, ಅದರಲ್ಲೂ 14ರಿಂದ 45 ವರ್ಷ ವಯಸ್ಸಿನ ಯುವಕರಿಗೆ ಒಂದು ಸಾಂಪ್ರದಾಯಿಕ ವ್ಯಾಪಾರಗಳಲ್ಲಿ ಕೌಶಲ್ಯ ತರಬೇತಿ ನೀಡೋದಕ್ಕೆ, ಜಸ್ಟ್ ಕೌಶಲ್ಯ ತರಬೇತಿ ಯುವಕರು ಅಂತ ಬರ್ಕೊಂಡ್ರೆ ಸಾಕು ನೀವು ಓದ್ಕೋಬೇಕಾದ್ರೆ. ನೆಕ್ಸ್ಟ್ ಎರಡನೇದು ಉಸ್ತಾದ್ ಇದೇನಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದೊಂದು ಕರಕುಶಲ ವಸ್ತುಗಳನ್ನು ಸಂರಕ್ಷಿಸುವುದು. ಅಂದರೆ ಒಂದು ಸಾಂಪ್ರದಾಯಿಕ ಕಲೆಗಳಿರ್ತಾವಲ್ಲ, ಕಲೆಗಳು ಮತ್ತು ಕರಕುಶಲ ವಸ್ತುಗಳಂತ ಸಾಂಪ್ರದಾಯಿಕವಾಗಿ ಏನು ಬಂದಿದಾವಲ್ಲ ಸ್ನೇಹಿತರೆ, ಇವು ಸಂರಕ್ಷಣೆ ಮಾಡೋದು, ಬಲಪಡಿಸೋದಕ್ಕೋಸ್ಕರ ಇದನ್ನು ಉಸ್ತಾದ್ ಯೋಜನೆಯನ್ನು ಜಾರಿಗೆಗೊಳಿಸಲಾಯಿತು. ಅದೇ ಥರ ಅಮರಿ ಧರೋಹರ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದೇನು ಮೈನಾರಿಟೀಸ್ ಅಂತ ಕರಿತಾ ಬರ್ತೀವಿ, ಅಲ್ಪಸಂಖ್ಯಾತರು ಅಂತಂದರೆ ಭಾರತದಲ್ಲಿ ಹಿಂದೂಗಳು ಅತಿ ಹೆಚ್ಚಾಗಿದ್ವಿ, ತದನಂತರ ಮುಸ್ಲಿಮರಿದ್ದಾರೆ. ಸೊ ಹಿಂದೂಗಳನ್ನು ಬಿಟ್ಟು ಬೇರೆ ಏನು 6 ಪಂಗಡಗಳಿದಾವಲ್ಲ, ಮುಸ್ಲಿಮ್ ಆಗಿರೋದು, ಬೌದ್ಧರಾಗಿರ್ಬೋದು, ಪಾರ್ಸಿಗಳಾಗಿರ್ಬೋದು, ಜೈನರವನ್ನೆಲ್ಲ ಅಲ್ಪಸಂಖ್ಯಾತರಂತ ಕರಿತಾ ಬರ್ತೀವಿ. ಅಂಥವರಿಗೆ, ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಒಂದು ಅವರ ಪರಂಪರೆಯನ್ನು, ಶ್ರೀಮಂತ ಪರಂಪರೆಯನ್ನು ರಕ್ಷಿಸುವುದು, ಅಲ್ಪಸಂಖ್ಯಾತರ ಒಂದು ಪರಂಪರೆಯನ್ನು ರಕ್ಷಿಸುವುದಕ್ಕೋಸ್ಕರ ಇದನ್ನು ಜಾರಿಗೆಗೊಳಿಸಿರ್ತಾರೆ. ಅಮಾರಿ ಧರೋಹರ್ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬರೋದು ನಮಗೆ ನಹಿ ರೋಶಿನಿ ಯೋಜನೆ. ನಹಿ ರೋಶಿನಿ ಯೋಜನೆ ಅನ್ನೋದು ಇಲ್ಲಿ ನೋಡಿ, ನಹಿ ರೋಶನಿ ಅಂದರೆ ಏನು, ಮಹಿಳೆ ಹೆಸರು ಅಂತ ಇದೆ ಅಂತ ನೆನ್ಪಿಟ್ಕೊಂಬಿಡಿ. ಜಸ್ಟ್ ಮಹಿಳೆಯರಿಗೆ ನಾಯಕತ್ವ ತರಬೇತಿಯನ್ನು ಕೊಡೋದು ಸ್ನೇಹಿತರೆ. ಮಹಿಳೆಯರಿಗೆ
ಮಕ್ಕಳಿಗೆ ನಾಯಕತ್ವ ತರಬೇತಿ ಮತ್ತು ಅವರನ್ನು ಒಂದು ಸಬಲೀಕರಣ ಮಾಡೋದಕ್ಕೋಸ್ಕರ ಇದನ್ನು ಜಾರಿಗೆಗೊಳಿಸಲಾಗಿರ್ತದೆ. ನೆನಪಿಟ್ಕೊಳ್ಳಿ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ನಹಿ ರೋಶಿನಿ ಅವರಿಗೆ ತರಬೇತಿ ಮತ್ತು ಸಬಲೀಕರಣಗೊಳಿಸೋದು. ನಂತರ ನಾಯಿ ಮಂಜಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಏನು ನಮಗೆ ಶಾಲೆ ಬಿಟ್ಟ ಮಕ್ಕಳು, ಶಾಲೆ ಬಿಟ್ಟ ಮಕ್ಕಳಿಗೆ ಔಪಚಾರಿಕ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ ಕೊಡೋದು ಸ್ನೇಹಿತರೆ. ಶಾಲೆ ಬಿಟ್ಟ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್. ಇದು ಕೇಳ್ಬೋದು, ನಾಯಿ ಮಂಜಿಲ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಶಾಲೆ ಬಿಟ್ಟ ಮಕ್ಕಳಿಗೆ ಔಪಚಾರಿಕ ಶಿಕ್ಷಣ ಮತ್ತು ಕೌಶಲ್ಯವನ್ನು ಒದಗಿಸುವುದು, ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿ ಕೊಡೋದಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಇದು ಕೌಶಲ್ಯ ತರಬೇತಿ ಸಿಖ್ ಅವ್ರ ಕಮೋಹೋ ಯುವಕರಿಗೆ, ಬಟ್ ನಾಯಿ ಮಂಜಿಲು ಶಾಲೆ ಬಿಟ್ಟ ಮಕ್ಕಳಿಗೆ ಶಿಕ್ಷಣ ಮತ್ತು ಕೌಶಲ್ಯ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ. ಸೊ ಈ 5 ಸ್ಕೀಮ್ಗಳನ್ನು, ಈ 5ಕ್ಕೂ ಸಂಬಂಧಪಟ್ಟಂತೆ ನಾನು ನಿಮಗೆ ಸ್ಟೇಟ್ಮೆಂಟ್ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ಒಂದು ಸ್ಟೇಟ್ಮೆಂಟನ್ನು. ಅದು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಅವಾಗ ನಿಮ್ಗೆ ಅದಕ್ಕೆ ಉತ್ತರವನ್ನು ಈಸಿಯಾಗಿ ತಿಳಿಸ್ತಾ ಬರ್ತೀವಿ. ಟೋಟಲ್ ಇಲ್ಲಿ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿರೋದು ಉದ್ದೇಶಗಳು. ಅಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ಸ್ನೇಹಿತರೆ. ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಈ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ. ಈಗ ಏನು ಅಲ್ಪಸಂಖ್ಯಾತ ಅಂತ ಹೇಳಿದರೆ ನಿಮ್ಗೆ ಹೇಳಿದ್ನಲ್ಲ, ಅಮರಿ ಧರೋಹರ್ ಯೋಜನೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಸಾಂಪ್ರದಾಯಿಕ ಕಲೆ ಮತ್ತು ಕರಕುಶಲ ವಸ್ತುಗಳು ಅಂತ ಬಂದಾಗ ನಿಮಗೆ ಎರಡನೇದು ಹೇಳಿದ್ನಲ್ಲ, ಯಾವುದು, ಉಸ್ತಾದ್ ಯೋಜನೆ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನು ಶಾಲಾ ಬಿಟ್ಟ ಮಕ್ಕಳಿಗೆ ಶಿಕ್ಷಣ ಒದಗಿಸೋದಾಗಿರ್ತದೆ. ಯಾಕಂದರೆ ನಿಮಗೆ ಆ ಸ್ಕೀಮ್ಗಳು ಕೊಡಲಿಲ್ಲ ಅಂದ್ರೂ ಈ ಕೆಳಗಿನ ಯಾವ ಒಂದು ಉದ್ದೇಶಗಳಿಗೆ PM ವಿಕಾಸ್ ಯೋಜನೆ ಜಾರಿಗೆ ತರಲಾಗಿದೆ ಅಂತೇಳಿ 5 ಸ್ಟೇಟ್ಮೆಂಟ್, ಅದು ಇದರಲ್ಲಿ 3 ಸ್ಟೇಟ್ಮೆಂಟ್ 4 ಸ್ಟೇಟ್ಮೆಂಟ್ ಕೊಡ್ತಾ ಬರ್ಬೋದು. ಅದರಲ್ಲೂ ಅಷ್ಟೇ ABC ಸರಿ, ACD ಸರಿ, ಈ ಥರ ಆಪ್ಷನನ್ನು ಕೊಡ್ತಾ ಬರ್ಬೋದು ಸ್ನೇಹಿತರೆ. ನೀವು ಈಸಿಯಾಗಿ ಓದ್ಕೊಳ್ತಾ ಬರ್ಬೋದು. ಶಾಲೆ ಬಿಟ್ಟ ಮಕ್ಕಳಿಗೆ ಶಿಕ್ಷಣ ಒದಗಿಸೋದು. ಇನ್ನು ಉದ್ಯಮಶೀಲತೆ, ಮಹಿಳಾ ನಾಯಕತ್ವ, ಅಂದರೆ ಮಹಿಳಾ ನಾಯಕತ್ವ ಅಂದರೆ ಏನು ನಿಮಗೆ ನಹಿ ರೋಶಿನಿ ಯೋಜನೆ ಅಂತ ಹೇಳಿದ್ನಲ್ಲ, ಅದ್ರದ್ದು ಇನ್ವಾಲ್ವ್ಮೆಂಟ್. ಇನ್ನು ಜೀವನೋಪಾಯ, ಉದ್ಯೋಗಾವಕಾಶ, ಏನು ಯುವಕರಿಗೆ ಅಂತ ಹೇಳಿದ್ನಲ್ಲ, ಸಿಖ್ ಅವ್ರ ಕಮೋಹೋ ಅಂತ, ಆ ಒಂದು ಯೋಜನೆಗೆ ಸಂಬಂಧಪಟ್ಟ ಸ್ನೇಹಿತರೆ. ಟೋಟಲ್ 5 ಉದ್ದೇಶಗಳನ್ನು ಇದು ಒಳಗೊಂಡಿದೆ ಸ್ನೇಹಿತರೆ. ನೋಡಿ, ನಮಗೆ ಒಂದು 5 ಸ್ಕೀಮ್ಗಳು ಇನ್ವಾಲ್ವ್ಮೆಂಟು, 5 ಉದ್ದೇಶಗಳಿದೆ. ಸೊ ಈ ರೀತಿ ನೀವು ಕೇಳ್ತಾ ಬರ್ಬೋದು. 5 ಉದ್ದೇಶಗಳನ್ನು ಒಳಗೊಂಡಿದೆ, 5 ಯೋಜನೆಗಳನ್ನು ಒಳಗೊಂಡಿದೆ ಅಂತಲೂ ಸಹ ನಿಮಗೆ ಸ್ಟೇಟ್ಮೆಂಟನ್ನು ಅವರು ಕೊಡ್ತಾ ಬರ್ಬೋದು ಸ್ನೇಹಿತರೆ. ನಂತರ ಈ ಯಾವುದೇ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಅಂದರೆ ಅದಕ್ಕೆ ಫಲಾನುಭವಿಗಳು ಯಾರಾಗಿರ್ತಾರೆ ಅಂದರೆ ಯಾರಿಗೆ ಅದು ಯೋಜನೆ ಎಲಿಜಿಬಿಲಿಟಿ ಇರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. 6 ಅಧಿಸೂಚಿತ ಅಲ್ಪಸಂಖ್ಯಾತರು ಆಗಿರ್ತಾರೆ ಸ್ನೇಹಿತರೆ. 6 ಅಧಿಸೂಚಿತ ಅಲ್ಪಸಂಖ್ಯಾತರು. ಯಾರು ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು ಮತ್ತು ಜೈನರಾಗಿರ್ತಾರೆ ಸ್ನೇಹಿತರೆ. ಇವೆಲ್ಲನೂ ಸಹ ನಿಂತ್ಕೋಬೇಕಾಗುತ್ತೆ. ಒಟ್ಟು ಯಾರಿಗೆ ಮೇಯ್ನ್ ನೋಡಿ ಅಲ್ಲಿ ಕೊಡ್ತಾ ಬರೋದು ನಿಮಗೆ, ಅಲ್ಲೊಂದು ಏನಿಗೆ SC ST ಅಂದರೆ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್, ಸ್ಕೆಡ್ಯೂಲ್ಡ್ ಟ್ರೈಬ್ಗೆ ಆಗಿರ್ಬೋದು, ಅಥವಾ OBC ಹಿಂದುಳಿದ ವರ್ಗದವರಿಗೆ ಆಗಿರ್ಬೋದು, ಇವರಿಗೆ ಈ ಯೋಜನೆ ಸಂಬಂಧಿಸಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಆ ಸ್ಟೇಟ್ಮೆಂಟು ರಾಂಗ್ ಆಗಿರ್ತಾರೆ ಸ್ನೇಹಿತರೆ. ಇದು ಕಂಪ್ಲೀಟಾಗಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ನೆನಪಲ್ಲಿಟ್ಕೊಳ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಮುಸ್ಲಿಮರು, ಕ್ರಿಶ್ಚಿಯನರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು, ಜೈನರು, ಇವನ್ನೆಲ್ಲ ಅಲ್ಪಸಂಖ್ಯಾತರು ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರ್ತದೆ. ಹಿಂದೂಗಳನ್ನು ಬಿಟ್ಟು ಮಿಕ್ಕಿದ್ದೇನು ಭಾರತೀಯರಲ್ಲಿ ಬೇರೆ ಬೇರೆ ಜನಾಂಗದವರು ಇದ್ದಾರಲ್ಲ, ಬೇರೆ ಬೇರೆ ಒಂದು ಕ್ಯಾಸ್ಟಲ್ಲೆಲ್ಲ ಇದ್ದಾರಲ್ಲ, ಅವರೆಲ್ಲನೂ ಸಹ ನಾವು ಅಲ್ಪಸಂಖ್ಯಾತರು ಅಂತ ಕರಿತಾ ಬರ್ತೀವಿ. ಯಾಕಂದರೆ ತುಂಬ ಕಡಿಮೆ ಇರೋದು ಕಂಪೇರ್ ಟು ಹಿಂದೂ. ಈಗ ನಾವು ಅಲ್ಪಸಂಖ್ಯಾತರು ಅಂತ ಹೇಳಿದ್ವಿ. ಅಲ್ಪಸಂಖ್ಯಾತರಲ್ಲೇ ವಿಶೇಷವಾಗಿ ಯಾರಿಗೆ ಗಮನ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾ ಬರ್ಬೋದು. ಇದು ನೆಕ್ಸ್ಟ್ ಲೆವೆಲ್ ಪ್ರಶ್ನೆ, UPSC ಪ್ರಶ್ನೆಗಳು. ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ, ಯುವ ಜನತೆಗೆ ಸಂಬಂಧಪಟ್ಟಂತೆ, ಮತ್ತು ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಸಂಬಂಧಪಟ್ಟಂತೆ 2 ಬಾರಿ ರಿಪೀಟ್ ಆಗಿದೆ. ಕುಶಲಕರ್ಮಿಗಳಿಗೆ ಸಂಬಂಧಪಟ್ಟಂತೆ ಇದು ಸಂಬಂಧಿಸಿರುತ್ತೆ ಸ್ನೇಹಿತರೆ. ನಂತರ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಏನಾದರೂ ಕೊಟ್ಟರೆ ನೋಡಿ, PM ವಿಕಾಸ್ ಯೋಜನೆಯಲ್ಲಿ 3% ಸ್ಥಾನಗಳನ್ನು ಅಂಗವಿಕಲರಿಗೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ, ಅಂಗವಿಕಲರಿಗೆ ಮೀಸಲಿಡಲಾಗಿದೆ. ಏನು 5 ಕ್ಷೇತ್ರಗಳಿದಾವಲ್ಲ, 5 ಕ್ಷೇತ್ರದಲ್ಲಿ ಏನಾದರೂ ಇನ್ ಕೇಸ್ ಅಂಗವಿಕಲರು ಏನಾದರೂ ಇದ್ದಾರೆ ಅಂದರೆ ಅದರಲ್ಲಿ 3% ಸ್ಥಾನಗಳನ್ನು ಅವರಿಗೆ ಕಾಯ್ದಿರಿಸಲಾಗಿದೆ ಸ್ನೇಹಿತರೆ. ಅಂದರೆ ಮೀಸಲಿಡಲಾಗಿದೆ, ರಿಸರ್ವೇಷನನ್ನು ಮಾಡಲಾಗಿದೆ ಅನ್ನೋದನ್ನ ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ಸ್ಟೇಟ್ಮೆಂಟು ಇಂಪಾರ್ಟೆಂಟು. ನಂತರ ಪ್ರಮುಖ ಘಟಕಗಳು ಯಾವುದು ನಿಮಗೆ ಇಂಡೈರೆಕ್ಟಾಗಿ ತುಂಬ ಸಿಂಪಲ್. ಇಷ್ಟೊತ್ತು ಏನು ಹೇಳಿದ್ದೆ ಅಷ್ಟರಲ್ಲೇ ಪ್ರಶ್ನೆಗಳು ಕೇಳ್ತಾರೆ, ಇದನ್ನು ಸುಮ್ಮನೆ ನೋಟ್ ಮಾಡಿಟ್ಕೊಳ್ಳಿ ಸಾಕು. ಕೌಶಲ್ಯ ತರಬೇತಿ ನೀಡೋದು, ನಾಯಕತ್ವ ಮತ್ತು ಉದ್ಯಮಶೀಲತೆ ಆಗಿರ್ಬೋದು, ಶಿಕ್ಷಣ, ಮೂಲಸೌಕರ್ಯ ಅಭಿವೃದ್ಧಿ ಆಗಿರ್ಬೋದು, ಇವೆಲ್ಲ ತುಂಬ ಸಿಂಪಲ್ ಆಗಿರುವಂಥ ಸ್ಟೇಟ್ಮೆಂಟನ್ನು ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಇರಲಿ, ಯಾಕಂದರೆ ಆಸ್ ಎ ಮೆಂಟರ್ ಆಗಿ ನಾನು ಪ್ರತಿಯೊಂದು ಹೇಳ್ಬೇಕಂತ ಅಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಜಸ್ಟ್ ಸಿಂಪಲಾಗಿ ಕೇಳ್ತಾ ಬರ್ತೇನೆ. ಪ್ರಮುಖ ಘಟಕಗಳಂದರೆ ಈಗ ಆಲ್ರೆಡಿ ಏನು ಉದ್ದೇಶಗಳನ್ನು ಓದಿದಿರಲ್ಲ ಅದ್ರದ್ದು ಇಂಡೈರೆಕ್ಟಾಗಿ ಕೇಳಿರುವಂತಹ ಒಂದು ಟಾಪಿಕ್ಗಳಾಗಿರ್ತವೆ ಅಷ್ಟೇ. ನಂತರ ಇತರೆ ಅಂಶಗಳನ್ನು ಏನು ತಿಳ್ಕೊಂಡಿರಬೇಕು ನೀವು ಇದರಲ್ಲಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ತೇನೆ. ನಮಗೆ ಇಲ್ಲಿ ಆರಂಭದಲ್ಲಿ ನಮಗೆ 1.5 ಲಕ್ಷ ಅಂದರೆ 1.5 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಗುರಿಯಾಗಿಸಿ ಟೋಟಲ್ ಈ ಒಂದು ಸ್ಕೀಮಲ್ಲಿ ನಮಗೆ ಆರಂಭದಲ್ಲಿ 1.5 ಅಂದರೆ 1.5 ಲಕ್ಷ ಅಷ್ಟು ಜನಗಳು ಇದರಲ್ಲಿ ಬಂದು ಸೇರ್ಕೋಬೇಕು, ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಅವರು ಸೇರ್ಪಡೆ ಆಗಬೇಕು ಅಂತ ಹೇಳ್ಬಿಟ್ಟು ಗುರಿಯನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಸ್ಕಿಲ್ ಇಂಡಿಯಾ ಮಿಷನ್ ಒಂದಿಗೆ ಇದು ಸಹಕಾರವನ್ನು ನೀಡುತ್ತೆ. ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಈ ಸ್ಟೇಟ್ಮೆಂಟ್ ಸಹ ಕೇಳ್ತಾ ಬರ್ತಾನೆ. ಸ್ಕಿಲ್ ಇಂಡಿಯಾ ಮಿಷನ್ ಒಂದಿಗೆ ಇದು ಸಹಕಾರ ನೀಡ್ತಾ ಬರ್ತಿದೆ. ಇನ್ನು ಇಂಪಾರ್ಟೆಂಟು ಇದು ಏನಕ್ಕೆ ಸಂಬಂಧಪಟ್ಟಿದೆ,
ತರಬೇತಿ, ಶಿಕ್ಷಣ, ಮೂಲಸೌಕರ್ಯ. ಯಾಕೆ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ಗೊತ್ತಾ? PM ವಿಕಾಸ್ ಯೋಜನೆ ಒಂದು ಸ್ಟೇಟ್ಮೆಂಟ್ ಯಾವ ರೀತಿ ಕೇಳ್ತಾ ಅಂದರೆ, PM ವಿಕಾಸ್ ಯೋಜನೆಯು ಕೇವಲ ಶಿಕ್ಷಣಕ್ಕೆ ಅಥವಾ ಕೇವಲ ಮೂಲಸೌಕರ್ಯಕ್ಕೆ ಅಥವಾ ಕೇವಲ ತರಬೇತಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಬರ್ಬೋದು. ನೋ, ಅದು ತರಬೇತಿ, ಶಿಕ್ಷಣ, ಮೂಲಸೌಕರ್ಯ ಆಗಿರ್ಬೋದು, ಕರಕುಶಲಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿರುವಂಥದ್ದು ಆಗಿರ್ತದೆ ಸ್ನೇಹಿತರೆ, ನೆನಪಿಟ್ಕೊಂಡಿರಬೇಕಾಗುತ್ತೆ. ಸೊ ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ಗೆ ಸಂಬಂಧಪಟ್ಟಂಥ ಒಂದು ಸ್ಕೀಮ್ ಆಗಿರ್ತದೆ. ಹಾಗಾದರೆ ಈಗ ಪ್ರಶ್ನೆನ ನೋಡ್ತಾ ಬರೋಣ. ಈಗ ವಿಡಿಯೋಗಳನ್ನು ನೋಡಿದ್ದೀರಾ, ನಾನು ಸ್ಟೇಟ್ಮೆಂಟ್ಗಳನ್ನು ತೋರಿಸ್ತೀನಿ, ಆದಷ್ಟು ಉತ್ತರವನ್ನು ಗೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪ್ರಯತ್ನ ಪಡಿ, ಪ್ರಯತ್ನಕ್ಕೆ ಯಾವುದೇ ಥರ ಭಯ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಬೇಗ ನಿಮಗೆ ಸಕ್ಸಸ್ ಆಗ್ತಾ ಬರ್ತೀರಾ ಸ್ನೇಹಿತರೆ. ಯಾವುದೇ ಥರ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾಚಿಕೆ ಅನ್ನೋದಿರಬಾರ್ದು. ಕಂಪ್ಲೀಟ್ ತಪ್ಪಾಗಲಿ ಸರಿಯಾಗಲಿ ಧೈರ್ಯದಿಂದ ಮುನ್ನುಗ್ಗುವಂತಹ ಒಂದು ಕಾನ್ಫಿಡೆಂಟ್ ನಿಮ್ಮಲ್ಲಿ ಇತ್ತಂದರೆ ಖಂಡಿತ ನಿಮಗೆ ಜಾಬ್ ಆದಷ್ಟು ಬೇಗ ಹಾಗೆ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಎಸ್, ಈಗ ಪ್ರಶ್ನೆಯನ್ನು ನೋಡ್ತಾ ಬನ್ನಿ. PM ವಿಕಾಸ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ರೌಂಡ್ ಅಪ್ ಮಾಡ್ಕೋಬೇಕಂತ ಹೇಳಿದೆ. ಇಲ್ಲಿ ಆಲ್ರೆಡಿ ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಇದು ಸಿಖ್ ಔರ್ ಕಮೋಹೋ ಮತ್ತು ಉಸ್ತಾದ್ನಂತಹ ಯೋಜನೆಗಳನ್ನು ಒಳಗೊಂಡಿದೆ. ಎಸ್, ಸಿಖ್ ಔರ್ ಕಮೋಹೋ, ಉಸ್ತಾದ್ ಮತ್ತು ನಿಮಗೆ ಮತ್ತೆ ಬೇರೆ 3 ಹೇಳಿದ್ದೀನಿ. ಟೋಟಲು 3+2 5 ಆಯ್ತು. ಇಲ್ಲಿ 2 ಕೊಟ್ಟಿದ್ದಾರೆ. ಒಟ್ಟು 5 ಯೋಜನೆಗಳನ್ನು ಒಳಗೊಂಡಿರುವಂಥ ಒಂದು ಸ್ಕೀಮ್ ಆಗುತ್ತೆ. ಸೊ ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ನೋಡಿ, ಎಲ್ಲದರಲ್ಲೂ ಕೊಟ್ಟಿರೋದ್ರಿಂದ ನೀವು ಓದಲಿ ಬಿಡಿ, ಅದು ಸರಿ ಅಂತ ಬೇಗ ಆಪ್ಷನ್ ಹುಡ್ಕೋಬೇಕು ಎಕ್ಸಾಮ್ನಲ್ಲಿ. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಸರಿ ಇದೆ ಅಂತ ಹೇಳಿದರೆ ಅಥವಾ ಎಲ್ಲದರಲ್ಲಿ ಸರಿ ಇದೆ ಅಂದರೆ ನೀವು ಅದನ್ನು ನೋಡೋಕ್ಕೆ ಹೋಗ್ಬೋದು ಸ್ನೇಹಿತರೆ. ಮುಂದಕ್ಕೆ ಅದು ಸರಿ ಇದೆ ಅಂತಲೇ ಅರ್ಥ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಹೋಗಬೇಕು. ಇಲ್ಲಿ ನೋಡಿ, PM ವಿಕಾಸ್ ಅಲ್ಪಸಂಖ್ಯಾತ ಮಹಿಳಾ ಫಲಾನುಭವಿಗಳನ್ನು ಮಾತ್ರ ಗುರಿಯಾಗಿಸಿಕೊಂಡಿದೆ ಅಂತೇಳಿ ಪ್ರಶ್ನೆ ಕೇಳಿದೆ. ನೋಡಿ, ಎಲ್ಲಿ ನಮಗೆ ಸ್ಟೇಟ್ಮೆಂಟ್ಗಳಲ್ಲಿ ಮಾತ್ರ ಅಥವಾ ಅಂಕಿ ಸಂಖ್ಯೆಗಳು ಇಷ್ಟೇ ಅಂತ ಕೊಡ್ತಾ ಬರ್ತಾನೋ ಆಲ್ಮೋಸ್ಟ್ ಆ ಸ್ಟೇಟ್ಮೆಂಟನ್ನು ತುಂಬ ಕೇರ್ಫುಲ್ಲಾಗಿ ನೀವು ಗಮನಿಸ್ತಾ ಬರಬೇಕಾಗುತ್ತೆ. ಇದು ಆಪ್ಷನ್ ಎಲಿಮಿನೇಟೆಡ್ ಮೆಥಡನ್ನು ನೀವು ಕಲಿಬೇಕಾಗ್ತದೆ ಸ್ನೇಹಿತರೆ. ಎಲ್ಲಿ ಮಾಕ್ ಟೆಸ್ಟ್ಗಳನ್ನು ಸ್ಟೇಟ್ಮೆಂಟ್ ಮೂಲಕ ನೀವು ಬಿಡಿಸ್ತಾ ಬರ್ತೀರೋ ಆವಾಗ ನಿಮಗೆ ಆಪ್ಷನ್ ಎಲಿಮಿನೇಟೆಡ್ ಮೆಥಡು ತುಂಬ ಸುಲಭ ಆಗುತ್ತೆ. ಯಾಕೆ UPSC ಹುಡುಗರೆ ಆದಷ್ಟು ಬೇಗ PSC ಎಕ್ಸಾಮ್ಗಳನ್ನಾಗಿರ್ಬೋದು ಅಥವಾ ಬೇರೆ ಇತರೆ ಗ್ರೂಪ್ C ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡ್ತಾರೆ ಅಂದರೆ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಕೇಳೋದ್ರಿಂದ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಆದಷ್ಟು ಬೇಗ ಅವ್ರು ಕ್ಲಿಯರ್ ಮಾಡ್ತಾ ಬಂದರೆ KS ಮತ್ತು UPSC ಅಂತ ಓದಿದ್ರು ಅಥವಾ ತುಂಬ ಡೆಪ್ತಾಗಿ ಓದಿದ್ರು ಸಹ ಈಸಿಯಾಗಿ ಕ್ಲಿಯರ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಕೇವಲ ಅವರೇ ಅಷ್ಟೇ ಅಲ್ಲ, ಡೆಪ್ತಾಗಿ ಯಾರು ಓದ್ತಾರೋ ಅವರೆಲ್ಲ ಕ್ಲಿಯರ್ ಮಾಡ್ತಾ ಬರ್ತಾರೆ. ಓಕೆ, ಹಾಗಾದರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವು PCಗನ ಓದಿ, KSಗನ ಓದಿ, ಯಾವುದಕ್ಕನ ಓದಿ, ನಾನು ನಿಮಗೆ ಕರೆಕ್ಟಾಗಿ ಏನು ಐಡಿಯಾಸ್ ಕೊಡ್ತಾ ಬರ್ತೀನಿ, ಟಿಪ್ಸ್ ಕೊಡ್ತಾ ಬರ್ತೀನಿ, ಅದನ್ನು ಫಾಲೋ ಮಾಡ್ತಾ ಹೋಗಿ. ಮತ್ತು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಆಗುವಂಥ ಫ್ರೀ ಟೆಸ್ಟ್ ಏನನ್ನು ಕೊಡ್ತಾ ಇದ್ದೀನಿ ನಿಮಗೆ. ಟಾಪಿಕ್ ವೈಸ್ ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಹಿಸ್ಟ್ರಿಗೆ ಆಲ್ರೆಡಿ 100 ಅಂಕಗಳ ಒಂದು ಟೆಸ್ಟ್ 300 ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಪ್ರತಿಯೊಂದು ಸಬ್ಜೆಕ್ಟಿಗೂ 100 ಅಂಕಗಳ PDF ಟೆಸ್ಟನ್ನು ಕೊಡ್ತಿದ್ದೀನಿ. ಪ್ರಿಂಟ್ಔಟ್ ತೊಗೊಂಡು ಕ್ಲೀನಾಗಿ ಅಟೆಂಡ್ ಮಾಡಿ. ನಿಮಗೆ ಅಂಥ ಪ್ರಶ್ನೆಗಳನ್ನು ಈಗ ಅಟೆಂಡ್ ಮಾಡಬೇಕು. ಕಷ್ಟಕರ ಆಗಿರುವಂಥ ಪ್ರಶ್ನೆಗಳು, ಸ್ಟೇಟ್ಮೆಂಟ್ ಪ್ರಶ್ನೆಗಳು, ಜೋಡಿ ರೂಪದ ಪ್ರಶ್ನೆಗಳನ್ನು ಈಗ ಅಟೆಂಡ್ ಮಾಡಿದ್ದಲ್ಲಿ ಎಕ್ಸಾಮಲ್ಲಿ ನಿಮಗೆ ಏನಾದರೂ ಒನ್ ವರ್ಡ್ ಪ್ರಶ್ನೆಗಳು ಅಥವಾ ಈಸಿ ಮೆಥಡ್ ಪ್ರಶ್ನೆಗಳು ಬಂತಂದರೆ ಸುಲಭವಾಗಿ ನಿಮಗೆ ಉತ್ತರಗಳು ಸಿಕ್ಬಿಡುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಭಯ ಬೇಕಾಗಿಲ್ಲ. ಹಾಗಾಗಿ ತಯಾರಿ ಯಾವತ್ತೂ ಕಷ್ಟಕರವಾಗಿರಬೇಕು, ಡೆಪ್ತ್ ಆಗಿರಬೇಕು. ಆವಾಗ ಗೆಲುವು ನಮಗೆ ಆದಷ್ಟು ಬೇಗ ಸಿಗುತ್ತೆ. ಇದನ್ನು ಯಾವತ್ತೂ ಮೈಂಡಲ್ಲಿ ಇಟ್ಕೊಳ್ಳಿ. ಈಸಿಯಾಗಿ ಯಾವುದೇ ಕಾರಣಕ್ಕೂ ಅವನು ಅದನ್ನ ಆ ಬುಕ್ ಓದ್ತಿದ್ದಾನೆ, ಇವನು ಆ ಬುಕ್ ಓದ್ತಿದ್ದಾನೆ ಅಂತ ಓದೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಪೇಪರ್ಗಳನ್ನು ಇತ್ತೀಚಿನ ಕರೆಂಟ್ ಅಫೇರ್ಸ್ ಅಥವಾ ಇತ್ತೀಚಿನ ಒಂದು ಏನು ಎಕ್ಸಾಮ್ ನಡೆಸಿರ್ತಾರಲ್ಲ ಕ್ವಶನ್ ಪೇಪರನ್ನು ತೊಗೊಂಡು ಅದಕ್ಕೆ ತಕ್ಕಂತೆ ನೀವು ತಯಾರಿ ನಡೆಸಿದ್ದೆ ಆದಲ್ಲಿ ನಿಮಗೆ ಸಕ್ಸಸ್ ಸಿಗ್ತದೆ ಸ್ನೇಹಿತರೆ. ಓಕೆ, ಯಾರನ್ನು ಕೇಳೋವಂಥ ಅವಶ್ಯಕತೆ ಇಲ್ಲ. ಓಕೆ, ಹಾಗಾದ್ರೆ ನೋಡಿ, ಇಲ್ಲಿ ಮಾತ್ರ ಅಂತ ಬಂದಿದೆ ಅಂದರೆ ಅದನ್ನು ರೌಂಡ್ ಅಪ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಗಮನಿಸಬೇಕು. ಇದು PM ವಿಕಾಸ್ ಅಲ್ಪಸಂಖ್ಯಾತ ಮಹಿಳಾ ಫಲಾನುಭವಿಗಳನ್ನು ಮಾತ್ರ ಒಳಗೊಂಡಿದೆ. ನಿಮ್ಗೆ ಆಲ್ರೆಡಿ ತಿಳಿಸ್ಕೊಡಿದ್ದೀನಿ. ಕೇವಲ ಮಹಿಳೆಯರಿಗಂತೆಲ್ಲ, ಇಲ್ಲಿ ಯುವಕರಿಗೆ ಒಂದು ಸ್ಕೀಮ್ ಇದೆ ಅಂತ ನಿಮಗೆ ತಿಳಿಸ್ಕೊಡಿದ್ದೀನಿ. ಮತ್ತು ಕರಕುಶಲಕರ್ಮಿಗಳಂದರೆ ಅದರಲ್ಲಿ ಮಹಿಳೆಯರು ಇರ್ಬೋದು ಮತ್ತು ಪುರುಷರು ಸಹ ಇರ್ಬೋದು. ಇನ್ನು ಶಾಲಾ ಬಿಟ್ಟ ಮಕ್ಕಳು ಸಹ ಇದ್ದಾರೆ. ಹಾಗಾದರೆ ಇಲ್ಲಿ ತುಂಬ ಜನಕ್ಕಿದೆ, ಯುವಕರಿಗಿದೆ, ಕರಕುಶಲಕರ್ಮಿಗಳಿದೆ, ಮಕ್ಕಳಿಗಿದೆ ಮತ್ತು ಮಹಿಳೆಯರಿಗೂ ಸಹ ಇದು ಒಳಗೊಂಡಿದೆ. ಇನ್ನು ಅಂಗವಿಕಲರು ಸಹ ಇದರಲ್ಲಿ ಇದ್ದಾರೆ ಅಂತ ನೀವು ಆಲ್ರೆಡಿ ಓದಿದ್ರೆ. ಇಷ್ಟೆಲ್ಲ ಓದಿದ ಮೇಲೆ ಇಲ್ಲಿ ಮಾತ್ರ ಅಂತ ಬಂದಾಗ ಅಲ್ಲಿ ಗೆಸ್ ಹೊಡೆದು ಬಿಡಬೇಕು ನೀವು. ಇದು 100% ರಾಂಗ್ ಇದೆ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂದರೆ ಇಲ್ಲಿ ಬಂದುಬಿಡ್ಬೇಕು ನೀವು ಆಪ್ಷನ್ಗಳಿಗೆ. ಇಲ್ಲಿ B ಇದೆ, ಇಲ್ಲೂ B ಇದೆ, ಸೊ ಇಲ್ಲೂ ಸಹ B ಇದೆ. ಮುಗಿದೋಯ್ತೀನಿ. 2 ಆಪ್ಷನ್ ನೀವು ಓದೋದೇ ಬೇಕಾಗಿಲ್ಲ. ACD ಸರಿ ಅಂತ ನೀವು ಉತ್ತರವನ್ನು ಗೆಸ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಸೊ ಈ ರೀತಿ ನೀವು ಎಲಿಮಿನೇಷನ್ ಮೆಥಡನ್ನು ನೀವು ಕಲಿತಾ ಬರಬೇಕಾಗುತ್ತೆ. ಆವಾಗ ನಿಮಗೆ ಎಲ್ಲ ಸ್ಟೇಟ್ಮೆಂಟು ಗೊತ್ತಿರಬೇಕಂತ ಏನಿಲ್ಲ, ತುಂಬ ಸುಲಭವಾಗಿ ಉತ್ತರ ಸಿಗ್ಬೋದು. ನೋಡಿ ಎಷ್ಟು ಸುಲಭವಾಗಿ ನಿಮ್ಗೆ ಉತ್ತರ ಸಿಕ್ತು. B ರಾಂಗ್ ಇದೆ ಅಂತ ಕಂಡಿದ್ದು ಬಿಟ್ಟರೆ 3 ಆಪ್ಷನಲ್ಲೂ B ಇದೆ. ಆ 3 ಆಪ್ಷನ್ ರಾಂಗ್ ಇದೆ, 1 ಆಪ್ಷನಲ್ಲಿ ಮಾತ್ರ B ಇಲ್ಲ. ಆ ಉತ್ತರ ಸರಿ ಅಂತ ಗೆಸ್ ಮಾಡ್ಬೋದು. ಹಂಗೂ ನಿಮಗೆ ಕನ್ಫರ್ಮೇಷನಿಗೆ ಬೇಕಂದರೆ ಸ್ಟಾರ್ಟಿಂಗಲ್ಲಿ ನೋಡ್ಕೋಬಾರ್ದು. ಒಂದ್ಸಲ ಎಲ್ಲ ರೌಂಡನ್ನು ಮುಗಿಸಿ ಅವಾಗ ಇದಕ್ಕೆ ಸರಿ ಇದೆಯಿಲ್ಲ ಅಂತ ಚೆಕ್ ಮಾಡ್ಕೊಳ್ತಾ ಬರಬೇಕು. ನಿಮ್ಗೆ 100%
100% ಬಿ ರಾಂಗ್ ಇದೆ ಅಂತ ಗೊತ್ತಿದ್ರೆ ಉತ್ತರ 100% ಇದೇ ಸರಿಯಾಗಿರ್ತದೆ ಸ್ನೇಹಿತರೆ. ನೋಡಿ ಇಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್ ಒಂದಿಗೆ ಸಂಬಂಧ ಹೊಂದಿದೆ. ನಿಮಗೆ ಆಲ್ರೆಡಿ ತಿಳಿಸ್ಕೊಡಿದ್ದೀನಿ. ಇನ್ನು ಇದನ್ನು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಜಾರಿಗೊಳಿಸುತ್ತೆ ಅಂತ ಹೇಳಿದ್ದೀನಿ. 100% ಅದೇ ಜಾರಿಗೊಳಿಸುತ್ತೆ ಅಂತಲೂ ಸಹ ಗೊತ್ತು ಸ್ನೇಹಿತರೆ. ಹಾಗಾಗಿ ACD ಸರಿ, ಬಿ ಮಾತ್ರ ರಾಂಗ್. ಸೊ ನಿಮಗೆ ಎಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಸಿಗುತ್ತೋ ಫಸ್ಟಿಗೆ ಅದನ್ನು ಎಲ್ಲೆಲ್ಲಿ ಆ ರಾಂಗ್ ಸ್ಟೇಟ್ಮೆಂಟ್ ಯಾವ್ಯಾವ ಆಪ್ಷನ್ ಇದೆ ಅಂತ ಗೆಸ್ ಮಾಡಿಕೊಂಡು ಈ ಥರ ರೌಂಡ್ ಅಪ್ ಮಾಡ್ಕೊಂಡ್ಬಿಟ್ರೆ 3ರಲ್ಲೂ ಸಿಕ್ಬಿಡ್ತಂದ್ರೆ ಅದು ಮುಗಿದೋಯ್ತು. ಇದಕ್ಕೆ ಉತ್ತರ ACD ಸರಿ ಅಂತ ಸುಲಭವಾಗಿ ಜಸ್ಟ್ ನೋಡಿ ಸ್ಟೇಟ್ಮೆಂಟ್ ಪ್ರಶ್ನೆ ಆಗಿದ್ರು ಕೇವಲ 2 ನಿಮಿಷನೂ ಬೇಕಾಗಿಲ್ಲ, 30ರಿಂದ 40 ಸೆಕೆಂಡ್ಗಳಲ್ಲೇ ಇದನ್ನು ಉತ್ತರಿಸ್ಬೋದು ಅಷ್ಟೇ. ಇಲ್ಲೂ ಅಷ್ಟೇ ಕ್ವಶನ್ ಪೇಪರ್ ಓದ್ಬೇಕಾದ್ರೆ PM ವಿಕಾಸ್ ಅಂತ ಬಂದ ತಕ್ಷಣ ನಾನು ಇದನ್ನು ಓದಿದ್ದೀನ ಅನ್ನೋದನ್ನ ಫಸ್ಟ್ ಥಾಟ್ ಮಾಡ್ಕೋಬೇಕು ನೀವು. ಇದನ್ನು ಓದಿದ್ದೀನಿ ಅಂದರೆ ಮಾತ್ರ ಮುಂದಕ್ಕೆ ಓದಕ್ಕೆ ಹೋಗಬೇಕು. ಇಲ್ಲ ಈ ಸ್ಕೀಮ್ ಬಗ್ಗೆ ನಾನು ಓದೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ನೋಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ. ಅದನ್ನು ನೆಕ್ಸ್ಟ್ ಸೆಕೆಂಡ್ ಟೈಮಲ್ಲಿ ಎಲ್ಲ ಈಸಿ ರೌಂಡ್ ಅಟೆಂಡ್ ಮಾಡಿಬಿಟ್ಟು ಸೆಕೆಂಡ್ ಮತ್ತೆ ಇನ್ನೊಂದ್ಸಲ ಕ್ವಶನ್ಗಳು ನೋಡ್ತಾ ಬರ್ತಿರಲ್ಲ ಅಂಥ ಟೈಮ್ಗಳಲ್ಲಿ ಇಂಥವನ್ನ ಚೂಸ್ ಮಾಡಿಕೊಂಡು ಉತ್ತರವನ್ನು ಹುಡುಕ್ತಾ ಬರಬೇಕು ಸ್ನೇಹಿತರೆ. ಸೊ ಈ ರೀತಿ ನೀವು ಪರೀಕ್ಷೆಗಳಲ್ಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ ವೈಸ್, ಸಬ್ಜೆಕ್ಟ್ ವೈಸ್ ಪ್ರಶ್ನೆಗಳಾಗಿರ್ಬೋದು ಎಲ್ಲ ಬಿಡಿಸ್ತಾ ಬಂದಿದ್ದಲ್ಲಿ ನಿಮಗೆ ಆದಷ್ಟು ಬೇಗ ಗೆಲುವು ಸಿಕ್ಕೇ ಸಿಗುತ್ತೆ. ಈ ಥರ ಯಾರು ಪ್ರಿಪೇರ್ ಆಗ್ತಿರೋ ಅವರೆಲ್ಲ ಇವತ್ತೇ ಬರೆದಿಟ್ಕೊಳ್ಳಿ. PC ಆಗಿರ್ಬೋದು, PSA ಆಗಿರ್ಬೋದು, ಮುಂಬರುವಂಥ ವಿಲೇಜ್ ಅಕೌಂಟೆಂಟ್ ಅಥವಾ FD SDA ಹುದ್ದೆಗಳನ್ನು ಕ್ಲಿಯರ್ ಮಾಡ್ತಾ ಬರ್ತೀರಾ ಸ್ನೇಹಿತರೆ. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಬರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತು ಇತರೆ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ವೀಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಇಷ್ಟೆಲ್ಲ ಟೈಮ್ ಕೊಟ್ಟು ನಿಮಗೆ ವೀಡಿಯೋಸ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಅಟ್ಲೀಸ್ಟ್ ಒಬ್ಬೊಬ್ಬರಿಗೆ ವೀಡಿಯೋವನ್ನು ಶೇರ್ ಮಾಡಿದ್ರು ಸಹ ನಮಗೆ ನೀವು ಕೊಡುವಂಥ ಬೆಂಬಲ, ನೀವು ಕೊಡುವಂಥ ಸಹಕಾರ ನಮಗೆ ಎನರ್ಜಿಯನ್ನು ಕೊಡ್ತಾ ಬರ್ತದೆ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡ್ತಾ ಬನ್ನಿ. ಮುಂದೆ ಏನಾದರೂ ಡೌಟ್ಗಳಿತ್ತಂದರೆ ನೀವು ನನ್ನ ನಂಬರ್ ಮೇಲ್ಗಡೆ ಡಿಸ್ಪ್ಲೇ ಹಾಕಿದ್ರೆ ಅಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡೋದ್ರ ಮೂಲಕ ನೀವು ತಿಳ್ಕೊಳ್ತಾ ಬರ್ಬೋದು ಸ್ನೇಹಿತರೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಮುಂದಿನಿಂದ ಆದಷ್ಟು ಪ್ರತಿದಿನ ವೀಡಿಯೋಗಳನ್ನು ಮಾಡ್ತಾ ಬರ್ತೀನಿ. ಸ್ಪೆಷಲ್ ಟಾಪಿಕ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎವರ್ಗ್ರೀನ್ ಕರೆಂಟ್ ಅಫೇರ್ಸನ್ನು ನಾನು ನಿಮಗೆ ಮಾಡಿಕೊಡ್ತಾ ಬರ್ತೀನಿ. ಇನ್ನು ಟೆಲಿಗ್ರಾಮಲ್ಲಿ ಪ್ರತಿದಿನ 20 ಅಂಕಗಳ ಒಂದು ಡಿಫ್ರೆಂಟ್ ವೆರೈಟಿ ಪ್ರಶ್ನೆಗಳನ್ನು ಹಾಕ್ತಾ ಬರ್ತೀನಿ. ಎಲ್ಲನೂ ನಿಮ್ಮ ಪುಸ್ತಕಗಳ ಜೊತೆ ಪದೇ ಹೇಳ್ತೀನಿ ನಿಮ್ಮ ಪುಸ್ತಕಗಳ ಜೊತೆ ನೀವು ಓದಿರೋದ್ರ ಜೊತೆ ನನ್ನ ಮಾರ್ಗದರ್ಶನವನ್ನು ಸ್ವಲ್ಪ ಆಡ್ ಆನ್ ಮಾಡ್ಕೊಳ್ಳಿ. ಅವಾಗ ಖಂಡಿತ ನಿಮಗೆ ಆದಷ್ಟು ಬೇಗ ಸಕ್ಸಸ್ ಸಿಗುತ್ತೆ. ಅದಕ್ಕೆ ನಾನು ನಿಮಗೆ ಗ್ಯಾರಂಟಿಯನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ಎಲ್ರಿಗೂ ಇವತ್ತು ಶ್ರೀರಾಮ ನವಮಿ ಅಂತ ಎಲ್ರಿಗೂ ಸಹ ಗೊತ್ತಿದೆ. ಎಲ್ರಿಗೂ ಸಹ ಶುಭವಾಗಲಿ. ಆ ರಾಮ ನಿಮಗೆ ಆದಷ್ಟು ಬೇಗ ಮುಂದಿನ ವರ್ಷದೊಳಗೆ ಶ್ರೀರಾಮನವಮಿ ಅಷ್ಟೊತ್ತಿಗೆ ನಿಮಗೆ ಉದ್ಯೋಗ, ನಿಮ್ಮ ಕನಸಿನ ಹುದ್ದೆ ನೀವು ಪಡ್ಕೊಳ್ಳಿ ಅಂತ ರಾಮನ ಹತ್ರ ನಾನು ಸಹ ಬೇಡ್ಕೊಳ್ತಾ ಎಲ್ರಿಗೂ ಸಹ ಶುಭವಾಗಲಿ. ಜೈ ಶ್ರೀರಾಮ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.